ವೀಕ್ಷಕರೇ, ಮೇಷರಾಶಿಯ ಅಕ್ಟೋಬರ್ ತಿಂಗಳ ಮಾಸ ಭವಿಷ್ಯ ಅಂದ್ರೆ ಅಕ್ಟೋಬರ್ ತಿಂಗಳ ಪೂರ್ತಿಯಾಗಿ ಮೇಷರಾಶಿಯವರಿಗೆ ಎಂತಹ ಒಂದು ಫಲ ಸಿಗ್ತಾ ಇದೆ, ಧನಪ್ರಾಪ್ತಿ ಯೋಗ ಇದೆಯಾ, ನಿಮಗೆ ಏನೆಲ್ಲ ಆತಂಕಗಳು ಬರಬಹುದು, ಅದನ್ನ ಯಾವ ರೀತಿ ಎಚ್ಚರಿಕೆಯಿಂದ ಸರಿ ಮಾಡ್ಕೊಂಡು ಹೋಗ್ಬೇಕು ಅನ್ನುವಂತಹ ಅದ್ಭುತ ಪರಿಹಾರಗಳ ಜೊತೆಯಲ್ಲಿ ಈ ವಿಡಿಯೋ ಬರ್ತಾ ಇರತಕ್ಕಂಥದ್ದು. ವಿಡಿಯೋ ನೋಡಿದ್ಮೇಲೆ ನಿಮಗೆ ಉಪಯೋಗ ಆಯ್ತು ಅಂತಂದ್ರೆ ನಾವು ಈ ವಿಡಿಯೋ ಮಾಡಿದ್ದಕ್ಕೂ ಸಾರ್ಥಕ ಆಗುತ್ತೆ ಅನ್ನುವಂತ ಮಾತನ್ನ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡಿ, ಈ ಅಕ್ಟೋಬರ್ ತಿಂಗಳ ಫಲವನ್ನ ತಾವು ತಿಳ್ಕೊಳ್ತಾ ಇರೋದ್ರಿಂದ ಮೇಷರಾಶಿಯವರು ವಿಶೇಷವಾಗಿ ಅಕ್ಟೋಬರ್ ತಿಂಗಳಲ್ಲಿ ಯಾವ ದಿನ ನಿಮಗೆ ಶುಭಕಾರಕವಾಗಬಹುದು ಅನ್ನುವಂತ ಮಾಹಿತಿ ನೋಡೋದಾದ್ರೆ 4, 5, 13, 18, 22, 24 ಹಾಗೂ 26ನೇ ತಾರೀಕು ಅಕ್ಟೋಬರ್ ತಿಂಗಳಲ್ಲಿ ಅತ್ಯಂತ ಶುಭಪ್ರದವಾದ ದಿನಗಳು ಅಂತ ಹೇಳ್ಬೋದು, ಶುಭದಾಯಕವಾಗಿರ್ತಕ್ಕಂಥ ದಿನಗಳು. ಜೊತೆಗೆ 10, 11, 15, 16, 19, 20ನೇ ತಾರೀಕು ಅಶುಭಕರವಾಗಿರ್ತಕ್ಕಂಥ ದಿನಗಳು. ಅಂದ್ರೆ ಏನಾದ್ರೂ ಮುಖ್ಯವಾಗಿರ್ತಕ್ಕಂಥ ಕೆಲಸ ಇತ್ತು, ಬಹಳ ಪ್ರಮುಖವಾಗಿರ್ತಕ್ಕಂಥ ಕೆಲಸ ಇತ್ತು ಅಂತಂದ್ರೆ ಶುಭಕಾರಕವಾಗಿರ್ತಕ್ಕಂತಹ ದಿನಗಳಲ್ಲಿ ಮಾಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ಈ ಅಕ್ಟೋಬರ್ ತಿಂಗಳ ಪೂರ್ತಿಯಾಗಿರ್ತಕ್ಕಂಥ ಫಲವನ್ನ ನೋಡೋಣ. ಬಹಳ ಇಂಟ್ರೆಸ್ಟಿಂಗ್ ಆಗಿದೆ, ವಿಡಿಯೋ ಕೊನೆ ತನಕ ನೋಡಿ. ಜೊತೆಗೆ ನೀವು ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ, ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈ ಕೂಡಲೇ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಳ್ಳಿ. ಫೇಸ್ಬುಕ್ ಅಲ್ಲೂ ನಮ್ಮ ಚಾನಲ್ ಸಿಗ್ತಾ ಇದೆ, ಫಾಲೋ ಮಾಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ವೀಕ್ಷಕರೇ, ಈ ಈ ಕೆಲಸ ಕಾರ್ಯಗಳು ಇರ್ತವೆ, ದೈನಂದಿನ ಕ್ರಿಯಾಕರ್ಮಗಳು ಇರ್ತವೆ, ಕೆಲವೊಂದು ಕಮಿಟ್ಮೆಂಟ್ಗಳು ಇರ್ತವೆ, ಕೆಲವೊಂದು ಜವಾಬ್ದಾರಿಗಳು ಇರ್ತವೆ, ಕೆಲವೊಂದು ಸವಾಲುಗಳು ಇರ್ತವೆ. ಈ ಎಲ್ಲ ಸವಾಲುಗಳ ಮಧ್ಯದಲ್ಲಿ ನೀವು ಒಂದಿಷ್ಟು ವೇಗವನ್ನ ಕೊಡುವಂತ ಪ್ರಯತ್ನವನ್ನ ಮಾಡ್ಕೋಬೇಕು. ನಿಮ್ಮ ಕೆಲಸಕ್ಕೆ ಹೆಚ್ಚಿನ ಚಾಲನೆಯನ್ನ ಕೊಡ್ತಕ್ಕಂಥದ್ದು, ನಿಂತು ಹೋಗಿರುವಂತ ಕೆಲಸ ಪುನರಾರಂಭ ಮಾಡ್ತಕ್ಕಂಥದ್ದು, ಜೊತೆಗೆ ನಿಮ್ಮ ಕೆಲಸಕ್ಕೆ ಒಂದಿಷ್ಟು ವೈವಿಧ್ಯಮಯವಾಗಿರ್ತಕ್ಕಂತಹದ್ದನ್ನ ಬೆರೆಯುವಂತ ಪ್ರಯತ್ನ ಮಾಡಬೇಕು. ಏನನ್ನಾದ್ರೂ ವಿಶೇಷವಾಗಿರ್ತಕ್ಕಂಥದ್ದನ್ನ ಆಡ್ ಮಾಡಬೇಕು, ಎಕ್ಸ್ಟ್ರಾ ಟೈಮ್ ಅನ್ನ ಕೊಡಬೇಕು. ಸ್ವಲ್ಪ ಸ್ಪೀಡ್ ಆಗಿ ಮಾಡುವಂತಹ ನಿಟ್ಟಿನಲ್ಲಿ ಪ್ರಯತ್ನ ಪಟ್ರೆ ಅದ್ಭುತವಾಗಿರತಕ್ಕಂತ ಫಲ ನಿಮಗೆ ಸಿಗುತ್ತೆ. ಸ್ವಲ್ಪ ಮಂದಗತಿಯಲ್ಲಿ ಮಾಡ್ತಕ್ಕಂಥದ್ದು ಬೇಡ, ಸ್ವಲ್ಪ ಫಾಸ್ಟ್ ಆಗಿ ಮಾಡುವಂತ ಕೆಲಸ ಮಾಡಿ, ಅದಕ್ಕೊಂದು ವೇಗವನ್ನ ಕೊಡಿ ನಿಮ್ಮ ಕೆಲಸ ಕಾರ್ಯಗಳಿಗೆ. ಅಲ್ಲಿಗೆ ಏನಾಗುತ್ತೆ, ಒಂದಿಷ್ಟು ಚುರುಕುತನ ಹೆಚ್ಚಾಗುತ್ತೆ, ಹಣಕಾಸಿನ ಒಳಹರಿವು ಹೆಚ್ಚಾಗುತ್ತೆ, ನಿಮಗಿರ್ತಕ್ಕಂಥ ಕೆಲವು ಅಡ್ಡಿ ಆತಂಕಗಳು ಕೂಡ ಕಡಿಮೆ ಆಗುತ್ತೆ. ಹಾಗಾಗಿ ನಿಮ್ಮ ಕೆಲಸದ ಕಡೆ ಹೆಚ್ಚಿನ ಒತ್ತನ್ನ ಕೊಡುವಂತ ಪ್ರಯತ್ನವನ್ನು ಮಾಡಬೇಕು. ಅನವಶ್ಯಕವಾಗಿರುವಂತಹ ಸಮಯವನ್ನ ವ್ಯರ್ಥ ಮಾಡಬಾರ್ದು. ಬೇರೆ ಬೇರೆ ಕಡೆ ಯಾರೋ ಫ್ರೆಂಡ್ಸ್ ಕರೆದ್ರು ಅಥವಾ ಟೂರ್ ಹೋಗೋದು, ಪಾರ್ಟಿ ಹೋಗೋದು, ಮೊಬೈಲ್ ಅಲ್ಲಿ ಟೈಮ್ ಪಾಸ್ ಮಾಡುವಂತದ್ದು, ಈ ರೀತಿ ಮಾಡುವಂತಹದ್ದನ್ನ ದಯವಿಟ್ಟು ಬೇಡ. ಹೆಚ್ಚಿನ ಸಮಯವನ್ನ ನಿಮ್ಮ ಕೆಲಸಕ್ಕೆ ವಿನಿಯೋಗಿಸಿಕೊಳ್ಳಿ. ಖಂಡಿತ ಅದರಿಂದ ಆರ್ಥಿಕವಾಗಿರ್ತಕ್ಕಂಥ ಬಲ ನಿಮಗೆ ಬರುತ್ತೆ, ಮಾಡುವಂತ ಕೆಲಸದಲ್ಲಿ ಶಕ್ತಿಯು ಕೂಡ ನಿಮಗೆ ಬರತಕ್ಕಂಥದ್ದು. ಅದು ಕೂಡ ನಿಮ್ಮ ಗೆಲುವಿನ ಒಂದು ಸೀಕ್ರೆಟ್ ಅನ್ನುವಂಥದ್ದನ್ನ ನೀವು ಈ ವಿಡಿಯೋದಿಂದ ತಿಳ್ಕೋಬೇಕಾಗಿರುವಂತಹ ಬಹುಮುಖ್ಯವಾದ ಅಂಶ ಅಂತ ಹೇಳ್ಬೋದು. ಜೊತೆಗೆ ನೀವು ಈ ರೀತಿ ಮಾಡದ್ದೇ ಆದ್ರೆ ಹಣಕಾಸಿಗೆ ಯಾವುದೇ ರೀತಿಯಿಂದ ತೊಂದರೆಗಳು ಬರಲ್ಲ. ಕೊಡುಕೊಳ್ಳುವಿಕೆ ಎಲ್ಲ ಸುರಳಿತವಾಗಿ ನಡೀತವೆ. ನಿಮಗೆ ಯಾರು ಕೊಡಬೇಕಾಗಿದೆ ಅದು ದುಡ್ಡು ಬರುತ್ತೆ, ನೀವು ಯಾರಿಗಾದ್ರೂ ಕೊಡೋದಿದ್ರೆ ಆ ದುಡ್ಡು ಕೂಡ ಕೊಡ್ತೀರಿ. ಕೆಲವೊಂದು ಸಮಸ್ಯೆಗಳಿಂದ ಮುಕ್ತಿ ಸಿಗುವಂತಹ ಸನ್ನಿವೇಶಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಮತ್ತೆ ಕೆಲವೊಂದು ಜನ ಏನಾದ್ರೂ ವಿಶೇಷವಾಗಿರ್ತಕ್ಕಂತಹ ಬೆಲೆ ಬಾಳುವಂತಹ ವಸ್ತು, ಒಡವೆಗಳು, ಆಭರಣಗಳು, ಜೊತೆಗೆ ವಾಹನ, ಈ ರೀತಿ ಕೊಳ್ಳುವಂತಹ ಸಾಧ್ಯತೆಗಳು ಕೆಲವೊಂದು ಜನರಿಗೆ ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ವಿದ್ಯಾರ್ಥಿಗಳಿಗೆ ಒಳ್ಳೆಯ ಸಾಧನೆ ಮಾಡಲಿಕ್ಕೆ ಅವಕಾಶಗಳು ತುಂಬಾ ಚೆನ್ನಾಗಿದೆ. ಹಾಗಾಗಿ ನಿಮ್ಮ ಹೆಚ್ಚಿನ ಸಮಯ ಓದಿನ ಕಡೆ ಗಮನ ಕೊಟ್ರೆ ಅದ್ಭುತವಾಗಿರತಕ್ಕಂಥ ಸಾಧನೆ ಮಾಡಲಿಕ್ಕೆ ಅವಕಾಶ ಇರತಕ್ಕಂಥದ್ದು. ವಿದ್ಯಾರ್ಥಿಗಳಿಗೂ ಕೂಡ ತುಂಬಾ ಚೆನ್ನಾಗಿರ್ತಕ್ಕಂಥದ್ದು. ಇನ್ನು ಈ ತಿಂಗಳಲ್ಲಿ ಏನಾದ್ರೂ ಒಂದು ಹೊಸ ವ್ಯಾಪಾರವನ್ನ ಆರಂಭಿಸ್ತಕ್ಕಂಥ ಪ್ರಯತ್ನ ಏನಾದ್ರೂ ಮಾಡ್ತಾ ಇದ್ರೆ ಖಂಡಿತವಾಗಿಯೂ ಇದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ವ್ಯಾಪಾರದ ಬಗ್ಗೆ, ವಿಶೇಷವಾಗಿ ಏನಾದ್ರೂ ಹೊಸ ಉದ್ಯೋಗದ ಅವಕಾಶಗಳ ಬಗ್ಗೆ ಹೇಗಿದೆ ಅನ್ನೋದ್ರ ಬಗ್ಗೆ ತಿಳಿಸೋಣ. ಬಹಳ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ವಿಷಯಗಳು ಕೂಡ ಇದ್ದಾವೆ. ಆದ್ರೆ ಅದಕ್ಕಿಂತ ಮುಂಚೆ ನಿಮಗೆ ಒಂದು ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ವಿಡಿಯೋ ಇದೆ, ನೋಡ್ಕೊಂಬನ್ನಿ. ಜಿಬಿ ಪ್ರೆಡಿಕ್ಷನ್ಸ್. ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ? ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ? ಹಾಗಾದ್ರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. ಜೆಬಿ ಪ್ರೆಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನ ಈಗಲೇ ಆರ್ಡರ್ ಮಾಡಿ. ವಿದ್ಯಾಭ್ಯಾಸ, ಉದ್ಯೋಗ, ವಿವಾಹ, ಆರೋಗ್ಯ, ಸಂತಾನ, ವ್ಯಾಪಾರ ವ್ಯವಹಾರ
ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು. ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು, ನಕ್ಷತ್ರ ಫಲಗಳು, ಪಂಚಾಂಗ ಫಲಗಳು, ದಶಾಫಲಗಳು, ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ. ಈ ಜಾತಕಗಳು ಎಲ್ಲಾ ಭಾಷೆಗಳಲ್ಲಿಯೂ ದೊರೆಯುತ್ತವೆ. ನಿಮ್ಮ ಜಾತಕಗಳು ಪಡೆಯುವ 2 ವಿಧಾನಗಳು ಈ ರೀತಿ ಇದೆ. ಮೊದಲನೇ ವಿಧಾನ, ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳಿಸಲಾಗುತ್ತದೆ. ನೀವು ಇದನ್ನ ಮೊಬೈಲ್ನಲ್ಲಿಯೇ ಉಪಯೋಗಿಸಬಹುದು. ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು. ಇದರ ಬೆಲೆ 1100 ರೂಪಾಯಿ ಇರುವಂತಹ ಈ ಜಾತಕ ಕೇವಲ 499 ರೂಪಾಯಿಗೆ ಸಿಗ್ತಾ ಇದೆ. ಪ್ರತಿಯೊಂದು ಜಾತಕ 60 ರಿಂದ 80 ಪುಟಗಳು ಒಳಗೊಂಡಿರುತ್ತವೆ. ಆರ್ಡರ್ ಮಾಡುವ ವಿಧಾನ 8197533688. ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು, ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಜಿಲ್ಲೆ ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ನೋಡುದ್ರಲ್ಲ ವೀಕ್ಷಕರೇ, ಇದು ಅಂತಿಂತ ಜಾತಕ ಅಲ್ಲ, ಆರ್ಡಿನರಿ ಜಾತಕ ಅಲ್ಲ. ಭಾರತದ ಎಲ್ಲ ಭಾಷೆಗಳಲ್ಲಿ ಸಿಗ್ತಕ್ಕಂತ ಈ ಜನ್ಮ ಜಾತಕ ಫಲ 80 ರಿಂದ 100 ಪುಟಗಳಲ್ಲಿ ನಿಮ್ಮದೇ ಆಗಿರ್ತಕ್ಕಂಥ ಜನ್ಮ ಜಾತಕ ಫಲ ಸಿಗ್ತಾ ಇರತಕ್ಕಂಥದ್ದು ಬಹಳ ಅದ್ಭುತವಾಗಿರ್ತಕ್ಕಂಥ ವಿಶೇಷ ಫಲ. ನೀವು ಕುಳಿತಲ್ಲಿಯೇ ಆರಾಮಾಗಿ ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೋಬಹುದು, ನಂಬಿಕೆ ವಿಶ್ವಾಸದಿಂದ ಅನ್ನುವಂತ ಮಾತನ್ನ ಹೇಳ್ತಾ, ನೋಡಿ, ಏನೋ ನೀವು ನಿರುದ್ಯೋಗಿಗಳಾಗಿದ್ದೀರಿ, ಕೆಲಸ ಹುಡುಕ್ತಾ ಇದ್ದೀರಿ, ಇಂಡಿಪೆಂಡೆಂಟ್ ಆಗಿ ಏನಾದ್ರೂ ಒಂದು ಕೆಲಸ ಮಾಡಬೇಕು ಅಥವಾ ನೌಕರಿ ಮಾಡಬೇಕು ಅನ್ನುವಂತ ಸರ್ಕಾರಿ ಕೆಲಸ ಹುಡುಕ್ತಾ ಇದ್ದೀರಿ, ಅಥವಾ ಏನೋ ಒಂದು ವ್ಯಾಪಾರ ಉದ್ಯೋಗ ಬಿಸ್ನೆಸ್ ಏನೋ ಓನ್ ಆಗಿ ಮಾಡಬೇಕು ಅಥವಾ ಬೇರೆ ಕಡೆ ಎಲ್ಲಾದ್ರೂ ಹುಡುಕ್ಬೇಕು, ಈ ರೀತಿ ಏನಾದ್ರೂ ಉದ್ಯೋಗದ ದೃಷ್ಟಿಯಿಂದ ಮೇಷರಾಶಿಯವರಿಗೆ ತುಂಬಾ ಚೆನ್ನಾಗಿರತಕ್ಕಂಥದ್ದು ಹೊಸ ನಿಮ್ಮದೇ ಆಗಿರ್ತಕ್ಕಂಥ ಒಂದು ಬ್ರ್ಯಾಂಡ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕೆ ಅಥವಾ ನೀವು ಇಂಡಿಪೆಂಡೆಂಟ್ ಆಗಿ ಕೆಲಸ ಮಾಡ್ಕೊಳ್ಳೋದಕ್ಕೆ ಮತ್ತೆ ನೀವು ಏನಾದ್ರೂ ಹೊಸ ಕೆಲಸ ಹುಡ್ಕೊಳ್ಳೋದಕ್ಕೆ ಅದ್ಭುತವಾಗಿರ್ತಕ್ಕಂಥ ಅವಕಾಶಗಳು ನಿಮಗೆ ಓಪನ್ ಆಗಿರ್ತವೆ. ಸಕಾರಾತ್ಮಕ ದೃಷ್ಟಿಕೋನದಿಂದ ನೀವು ಯೋಚನೆ ಮಾಡಿಕೊಂಡು ನಿರ್ಧಾರಗಳನ್ನು ತೆಗೆದುಕೊಳ್ಬೇಕು. ಅವಕಾಶಗಳು ನಿಮ್ಮ ಮನೆ ಬಾಗಿಲಿಗೆ ಒಮ್ಮೊಮ್ಮೆ ಬಂದಾಗ ಗೊತ್ತಾಗಲ್ಲ, ಆದ್ರೆ ನಾವೇ ಅವಕಾಶವನ್ನು ಹುಡ್ಕೊಂಡು ಹೋದಾಗ, ಸಾಕಷ್ಟು ಆಪ್ಷನ್ಸ್ಗಳು ಓಪನ್ ಆದಾಗ ಒಂದು ಒಳ್ಳೆ ನಿರ್ಧಾರ ತಗೋಬೇಕು. ಮತ್ತೆ ರಿಸ್ಕಿವ್ ಆಗಿರ್ತಕ್ಕಂಥದ್ದು ಯಾವುದನ್ನು ತೆಗೆದುಕೊಳ್ಳಕ್ ಹೋಗ್ಬೇಡಿ. ಬಹಳಷ್ಟು ಸಾಲ ಸಮದ ಮಾಡಿಕೊಂಡು ಅನುಭವ ಇಲ್ಲರ್ತಕ್ಕಂತಹ ಕೆಲವೊಂದು ಉದ್ಯೋಗದಲ್ಲಿ ಇಳಿಲಿಕ್ಕೆ ಹೋಗ್ಬೇಡಿ. ಸ್ವಲ್ಪ ಎಕ್ಸ್ಪೀರಿಯನ್ಸ್ ಅನ್ನ ತಗೊಳ್ಳಿ, ಮಾರ್ಕೆಟ್ ಅನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಆ ದಿಸೆಯಲ್ಲಿ ಯಾರು ನುರಿತಿರ್ತಾರೆ ಅವರ ಒಂದು ಗೈಡೆನ್ಸ್ ಅನ್ನ ತೆಗೆದುಕೊಂಡು ನೀವು ಕೆಲಸ ಮಾಡೋದ್ರಿಂದ ಖಂಡಿತವಾಗಿಯೂ ನಿಮಗೆ ಲಾಭಗಳಾಗುವಂತ ಸಾಧ್ಯತೆಗಳಿದೆ. ಉದ್ಯೋಗ ಕ್ಷೇತ್ರಗಳಲ್ಲಿ ಬಹಳಷ್ಟು ವಿರೋಧಗಳಿರುತ್ತೆ, ಕಾಂಪಿಟೇಷನ್ ಇರುತ್ತೆ, ಸಿಕ್ಕಾಪಟ್ಟೆ ಏನಿರುತ್ತೆ ಅಂತಂದ್ರೆ ಈ ಪ್ರತಿಯೊಂದು ವ್ಯಾಪಾರ ಕ್ಷೇತ್ರದಲ್ಲಿ ಸಹಜವಾಗಿ ಕಾಂಪಿಟೇಷನ್ ಇದ್ದೇ ಇದೆ. ಹಾಗಾಗಿ ಅದನ್ನ ಬೀಟ್ ಮಾಡಿ ಮುಂದೆ ನಡೆದ್ರೆ ಖಂಡಿತವಾಗ್ಲೂ ಯಶಸ್ಸು ಸಿಗುತ್ತೆ. ಹಾಗಾಗಿ ಆ ರೀತಿಯಾದಂತ ಮನಸ್ಥಿತಿ ಇರಬೇಕು, ಆತ್ಮವಿಶ್ವಾಸ ಚೆನ್ನಾಗಿರ್ಬೇಕು. ಆತ್ಮವಿಶ್ವಾಸದಿಂದ ನೀವು ಕೆಲಸ ಮಾಡಿದ್ರೆ ಖಂಡಿತವಾಗಿಯೂ ನಿಮ್ಗೆ ಒಳ್ಳೇದಾಗುತ್ತೆ. ಈ ವಿಡಿಯೋದಿಂದ ತಿಳ್ಕೊಬೇಕಾಗಿರುವಂತಹ ಬಹಳ ಉಪಯುಕ್ತವಾಗಿರ್ತಕ್ಕಂಥ ಮಾಹಿತಿಗಳು ಇವೆಲ್ಲ ನೀವು ಗಮನದಲ್ಲಿ ಇಟ್ಕೊಂಡು ಮಾಡಿದ್ರೆ, ನೀವು ಅಪ್ಲೈ ಮಾಡಿ ನೋಡಿ, ಇದ್ರ ರಿಸಲ್ಟ್ ಯಾವ ರೀತಿ ಸಿಗುತ್ತೆ ಅನ್ನುವಂಥದ್ದು ಕಾಮೆಂಟ್ ಮಾಡ್ಕೊಂಡು ತಿಳಿಸಿ. ಜೊತೆಗೆ ನಿಮಗೆ ಸಕ್ಸಸ್ ರೇಟ್ ಜಾಸ್ತಿ ಇದೆ, ಇದು ನೀವು ಗಮನಿಸಬೇಕು. ಈ ಆಧಾರದ ಮೇಲೆ ನೀವು ಕೆಲಸ ಮಾಡ್ಬೇಕಾಗತ್ತೆ. ಎಷ್ಟೋ ಜನ ಪ್ರಯತ್ನ ಪಟ್ಟಿರ್ತಾರೆ, ಸಕ್ಸಸ್ ಆಗಿರಲ್ಲ. ಸಕಾರಾತ್ಮಕ ಪ್ರಯತ್ನ ಇರುತ್ತೆ, ನ್ಯಾಯಸಮ್ಮತವಾದ ಪ್ರಯತ್ನ ಇದ್ರೂ ಕೂಡ ಫಲ ಸಿಕ್ಕಿರಲ್ಲ. ಆದ್ರೆ ಈಗ ಆತರ ಇಲ್ಲ. ನೀವು ಪ್ರಯತ್ನ ಪಟ್ರೆ, ನೀವು ಹೆಚ್ಚಿನ ಒಂದು ಎಫರ್ಟ್ ಅನ್ನ ಹಾಕಿದ್ರೆ ಖಂಡಿತವಾಗಿಯೂ ಅದ್ರ ಪ್ರತಿಫಲ ನಿಮಗೆ ನೀವು ಅಂದುಕೊಂಡಿದ್ದಕ್ಕಿಂತಲೂ ಹೆಚ್ಚಾಗಿ ಸಿಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರ್ತಕ್ಕಂಥದ್ದು. ಇನ್ನು ಈ ಭೂ ಸಂಬಂಧಿತ ಕೆಲಸ ಮಾಡ್ತಕ್ಕಂಥವ್ರಿಗೆ, ಸರ್ಕಾರಿ ಕೆಲಸ ಮಾಡ್ತಕ್ಕಂಥವ್ರಿಗೆ, ಇನ್ನು ಈ ಸರ್ಕಾರಿ ಅರೆ ಸರ್ಕಾರಿಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಅವಕಾಶಗಳು ತುಂಬಾ ಚೆನ್ನಾಗಿದೆ. ಅಲ್ಪ ಸ್ವಲ್ಪ ಲಾಭಗಳು ಕೂಡ ಆಗುವಂತ ಸಾಧ್ಯತೆಗಳಿದೆ. ಇನ್ನು ಈ ಕಾರ್ಯಕ್ರಮಗಳನ್ನ ನಡೆಸ್ತಾ ಇರತಕ್ಕಂಥವ್ರು ಅಥವಾ ಬೇರೆ ಬೇರೆ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಒಳ್ಳೆ ಆದಾಯದ ಮೂಲಗಳು ನಿಮಗೆ ಕಂಡು ಬರುವಂತಹ ಸನ್ನಿವೇಶಗಳಿದೆ. ಇನ್ನು ಈ ಕೆಲವೊಂದು ಸುಮ್ನೆ ಕಾಂಟ್ರವರ್ಸಿಗಳು ಇರ್ತವೆ. ಈ ಮೇಷರಾಶಿಯವರು ಅಂತಂದ್ರೆ ಸುಮ್ನೆ ಅಲ್ಲ, ಅವ್ರಿದ್ದಲ್ಲಿ ಏನಾದ್ರೂ ಒಂದು ಕಾಂಟ್ರವರ್ಸಿ ಇರುತ್ತೆ. ಅವ್ರು ಎದರಲ್ಲೂ ಭಾಗವಹಿಸದೇ ಇದ್ರು ಕೂಡ ಇವ್ರ ಹೆಸರು ಎದರಲ್ಲೂ ಒಂದು ತಳಕ್ ಹಾಕೊಂಡಿರುತ್ತೆ, ನಿಮ್ಮ ಹೆಸರು ಈ ತರ ಇರುತ್ತೆ. ಅದೇನ್ ನಿಮ್ಗೆ ಹೊಸದಲ್ಲ. ಸಾಧ್ಯವಾದಷ್ಟು ಸಮಸ್ಯೆಗಳಿಂದ ಸ್ವಲ್ಪ ನುಣುಚ್ಕೊಳ್ಳತಕ್ಕಂಥದ್ದು ಒಳ್ಳೇದು. ಕೆಲವೊಂದು ರಿಸ್ಕ್ ಅನ್ನ ತೆಗೆದುಕೊಳ್ಳದೆ ಇರತಕ್ಕಂಥದ್ದು ಒಳ್ಳೇದು. ಇನ್ನು ಈ ವ್ಯಾಪಾರಸ್ಥರು ಯಾವುದೇ ತರದ ವ್ಯಾಪಾರ ಇದ್ರೂ ಕೂಡ ನಿರೀಕ್ಷೆಗೂ ಮೀರಿ ಈ ತಿಂಗಳದ ಕೊನೆಯಲ್ಲಿ ಲಾಭಗಳು ಗಳಿಸುವಂತಹ ಸನ್ನಿವೇಶಗಳಿದೆ. ಈ ಶಾಲಾ ಕಾಲೇಜು, ನೌಕರಿ ಅಥವಾ ಸಮವಸ್ತ್ರ ತಯಾರಿಕೆ,
ವಿತರಣೆ ಮಾಡ್ತಕ್ಕಂಥವ್ರಿಗೆ, ಸಾರಿಗೆ ವ್ಯವಸ್ಥೆಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ, ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ, ಇಂಥವ್ರಿಗೆ ಆದಾಯಗಳು ತುಂಬಾ ಹೆಚ್ಚಿನ ಪ್ರಮಾಣದಲ್ಲಿ ಕಂಡು ಬರ್ತಕ್ಕಂತ ಸಾಧ್ಯತೆ ಇದೆ. ಆದ್ರೂ ಪಾಲುದಾರಿಕೆ ವ್ಯಾಪಾರ ಬೇಡ. ನಾನು ಹಿಂದಿನ ವಿಡಿಯೋದಲ್ಲೂ ಕೂಡ ಹೇಳಿದ್ದೀನಿ, ಈ ಪಾರ್ಟ್ನರ್ ಇಂದ ಬಿಸ್ನೆಸ್ ಮಾಡೋದು ಅಷ್ಟೊಂದು ಸುಲಭ ಅಲ್ಲ ಮತ್ತು ಅಷ್ಟು ಯೋಗ್ಯನೂ ಅಲ್ಲ, ನಿಮ್ಗೆ ಹೊಂದಾಣಿಕೆನೂ ಆಗಲ್ಲ. ಏನೇ ಮಾಡಿದ್ರು ಕೂಡ ಸ್ವಂತ ಮಾಡಿ ಲಾಭ ಆಗುತ್ತೆ. ಇನ್ನು ಈ ಆನ್ಲೈನ್ ವ್ಯಾಪಾರದಲ್ಲಿ ಸ್ವಲ್ಪ ಲಾಭ ಕಡಿಮೆ ಇದ್ರೂ ಕೂಡ ಹೆಚ್ಚಿನ ಎಫರ್ಟ್ ಅನ್ನ ಹಾಕಿದ್ರೆ ಅವಕಾಶಗಳು ತುಂಬಾ ಚೆನ್ನಾಗಿ ಸಿಗುವಂತ ಸನ್ನಿವೇಶಗಳಿದೆ. ಇನ್ನು ಈ ಕಲಾವಿದರಿಗೂ ಕೂಡ ಒಳ್ಳೆ ಅವಕಾಶಗಳು ಸಿಗುತ್ತೆ. ಈ ಗ್ರಾಮೀಣ ಮಟ್ಟದ ಕಲೆಗಾರರಾಗಿರ್ಬೋದು, ಟಿವಿ ಮಾಧ್ಯಮದಲ್ಲಿರುವಂತವ್ರಾಗಿರ್ಬೋದು, ಸೋಷಿಯಲ್ ಮೀಡಿಯಾದಲ್ಲಿರುವಂತವ್ರು ಇರ್ಬೋದು, ಅಥವಾ ಚಿತ್ರೋದ್ಯಮದಲ್ಲಿರ್ತಕ್ಕಂಥ ಕಲಾವಿದರಿರ್ಬೋದು, ಒಳ್ಳೆ ಅವಕಾಶಗಳಿರುತ್ತೆ. ಉಪಯೋಗ ಮಾಡಿಕೊಂಡ್ರೆ ಒಂದು ಒಳ್ಳೆ ಹೆಸರನ್ನ ಮಾಡ್ಕೊಳ್ಳಿಕ್ಕೆ ಅಥವಾ ಹಣವನ್ನ ಗಳಿಸ್ಕೊಳ್ಳೋದಕ್ಕೆ ಅವಕಾಶಗಳು ಕೂಡ ತುಂಬಾ ಚೆನ್ನಾಗಿರುವಂತದ್ದು. ಇನ್ನು ಈ ರಾಜಕಾರಣಿಗಳಿಗೆ ಅಥವಾ ಸಂಘ ಸಂಸ್ಥೆಗಳನ್ನ ನಡೆಸ್ತಾ ಇರತಕ್ಕಂಥವ್ರಿಗೆ ಜನಗಳ ಜೊತೆಯಲ್ಲಿ ಬೆರೆಯುವಂತಹ ಪ್ರಯತ್ನವನ್ನ ಮಾಡಿ, ಸಾರ್ವಜನಿಕ ವಲಯದಲ್ಲಿ ಬೆರೆತುಕೊಳ್ಳುವಂತಹ ಪ್ರಯತ್ನವನ್ನ ಮಾಡಿಕೊಂಡ್ರೆ ಒಳ್ಳೆ ಆದಾಯ, ಒಳ್ಳೆ ಹೆಸರು ಕೂಡ ಗಳಿಸ್ತಕ್ಕಂತಹ ಸನ್ನಿವೇಶಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ಪರಿಹಾರ ತಿಳಿಸ್ತೀನಿ. ಆದ್ರೆ ಒಟ್ಟಾರೆಯಾಗಿ ಈ ತಿಂಗಳಲ್ಲಿ ನಿಮಗೆ ಅದ್ಭುತವಾದ ಫಲ ಅಂತೂ ಇದೆ. ಆದ್ರೆ ವಿಡಿಯೋದಲ್ಲಿ ಅಲ್ಲಿ ಕೆಲವೊಂದು ಮುಖ್ಯವಾದಂತಹ ಪಾಯಿಂಟ್ಗಳು, ಎಚ್ಚರಿಕೆಗಳನ್ನ ತಿಳಿಸಿದೀವಿ. ಅದ್ರ ಕಡೆ ನೀವು ಗಮನ ಹರಿಸಿದ್ರೆ ನೀವು ಅಂದುಕೊಂಡಿದ್ದಕ್ಕಿಂತಲೂ ಹೆಚ್ಚಿನ ಆದಾಯ, ಲಾಭಗಳು ನಿಮಗೆ ಸಿಗುವಂತ ಸಾಧ್ಯತೆಗಳು ಎಲ್ಲ ರೀತಿಯಿಂದ ಇದೆ ಅನ್ನುವಂಥದ್ದಂತೂ ಬಹಳ ಸ್ಪಷ್ಟವಾಗಿದೆ. ಇನ್ನು ಪರಿಹಾರ ತಿಳಿಸೋದಕ್ಕಿಂತ ಮುಂಚೆ ನೀವು ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ, ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ರೆ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ, ಅಲ್ಲೂ ಕೂಡ ಈ ಒಂದು ಅಕ್ಟೋಬರ್ ತಿಂಗಳ 12 ರಾಶಿಯವರ ರಾಶಿಫಲದ ಲಿಂಕ್ ಸಿಗುತ್ತೆ. ನಿಮ್ಗೆ ಇಷ್ಟವಾಗಿರ್ತಕ್ಕಂಥ ವಿಡಿಯೋಗಳನ್ನ ನೋಡ್ಕೊಳ್ಳಿ, ತಿಳ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ, ಪರಿಹಾರ ಅಂತ ನೋಡಿ ಈ ಮೇಷರಾಶಿಯವರು ಈ ಒಂದು ಅಕ್ಟೋಬರ್ ತಿಂಗಳಲ್ಲಿ ಶ್ರೀ ಲಕ್ಷ್ಮೀನಾರಾಯಣ ಸ್ವಾಮಿ ಆರಾಧನೆಯನ್ನ ಮಾಡತಕ್ಕಂತಹ ಪ್ರಯತ್ನವನ್ನ ಮಾಡಿ ಖಂಡಿತವಾಗಿಯೂ ಒಳ್ಳೆ ಫಲ ಸಿಗುತ್ತೆ. ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಆರಾಧನೆ ಮಾಡಿ ಅದ್ಭುತವಾದ ಫಲ ಸಿಗುತ್ತೆ. ಮನೆದೇವರ ಒಂದು ದರ್ಶನವನ್ನ ಪಡ್ಕೊಳ್ಳಿ, ಪೂಜೆ ನೇಮಾದಿಗಳನ್ನ ಮಾಡ್ಕೊಳ್ಳಿ, ಖಂಡಿತವಾಗಿಯೂ ಉತ್ತಮವಾದಂತ ಫಲ ಸಿಗುತ್ತೆ. ಸಿಂಪಲ್ ಆಗಿದೆ, ಮಾಡ್ಕೊಳ್ಳಿ. ಪ್ರತಿ ವಾರ ಅಮಾವಾಸ್ಯೆ, ಹುಣ್ಣಿಮೆಗೆ ವಿಶೇಷವಾಗಿರ್ತಕ್ಕಂಥ ಪೂಜೆಯನ್ನ ಮಾಡ್ಕೊಳ್ಳಿ, ಒಳ್ಳೆಯ ಫಲಗಳು ಸಿಗುತ್ತೆ. ಒಳ್ಳೆ ಫಲಗಳು ಸಿಗಲಿ, ತಾಯಿ ಅನ್ನಪೂರ್ಣೇಶ್ವರಿ ಸಕಲ ಅಷ್ಟೈಶ್ವರ್ಯಗಳನ್ನ ಕೊಟ್ಟು ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ, ಸರ್ವೇ ಜನಃ ಸುಖಿನೋ ಭವಂತು.